ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನ ಉದಯ ಕಾಲದಲ್ಲಿ ದೇವರ ವಾಕ್ಯದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ದೇವರು ದಯಪಾಲಿಸಿರುವಂತಹ ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಇವತ್ತಿನ ಧ್ಯಾನಕ್ಕಾಗಿ ಆಯ್ಕೆಯಾಗಿರುವಂತಹ ಸತ್ಯವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 14ನೇ ವಚನವರೆಗೆ. ಅಲ್ಲಿ ನಾವು ಓದುವಂಥದ್ದೇನೆಂದರೆ, ಕಟ್ಟಾದ ಬಾಗಿಲಿನಿಂದ ನೀವು ಪ್ರವೇಶ ಮಾಡ್ರಿ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟಾಗಿರ್ತದೆ ಎಂಬುದಾಗಿ ದೇವರು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. ಶಾಶ್ವತವಾಗಿರುವ ಕಿರಿದಾದ ಬಾಗಿಲು. ಅದಕ್ಕಾಗಿ ದೇವರು ಈ ವಾಕ್ಯದಲ್ಲಿ ಬಹಳ ಆಳವಾದ ರೀತಿಯಲ್ಲಿ ಮಾತನಾಡಿದ್ದಾನೆ. ದೇವರು ನಮಗೆ ಸ್ವತಂತ್ರವಾಗಿ ತನ್ನ ಜೀವಿತದಲ್ಲಿ ಯಾವ ದಾರಿಯನ್ನು ಆಯ್ಕೆ ಮಾಡಬೇಕೆಂಬುದಾಗಿ ಆದಾಮ ಹವ್ವಳಿಗೆ ದೇವರು ಸೃಷ್ಟಿ ಮಾಡಿದಾಗಲೇ ದೇವರು ಅವರಿಗೆ ತೀರ್ಮಾನ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾನೆ. ಹಾಗೆ ಇವತ್ತು ನಾವು ಈ ಇಕ್ಕಟ್ಟಾದ ಬಾಗಿಲಿನಲ್ಲಿ ಪ್ರವೇಶ ಮಾಡುವವರಿಗೆ ಮಾತ್ರವೇ ಸ್ವರ್ಗದ ಬಾಗಿಲು ತೆರೆಯಲ್ಪಡುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಜೀವಿತದಲ್ಲಿ 2 ಆಯ್ಕೆಗಳು ಇವತ್ತಿದೆ. ಒಂದು ನರಕದ ಹೋಗುವಂಥದ್ದು, ಇನ್ನೊಂದು ಸ್ವರ್ಗಕ್ಕೆ ನಾವು ಪ್ರವೇಶಿಸುವಂಥದ್ದು. ಯಾರಿಗೆ ನಾನು ನನ್ನ ಜೀವಿತದಲ್ಲಿ ಸ್ವರ್ಗದ ಬಾಗಿಲಿಗೆ ಸೇರಬೇಕೆಂಬ ಆಸೆ ಇದೆಯೋ ಅವರು ಕರ್ತನಿಗೆ ಹಿತವುಳ್ಳವರಾಗಿ ಜೀವಿಸುವುದನ್ನ ಜೀವಿಸ್ತಾರೆ. ಅದಕ್ಕಾಗಿ ದೇವರು ಈ ಲೋಕದಲ್ಲಿ ಜೀವಿಸುವಾಗ ವಿಶಾಲವಾದ ಅಗಲವಾದ ಬಾಗಿಲಿಂದ ನೀವು ಪ್ರವೇಶ ಮಾಡದೆ ಇಕ್ಕಟ್ಟಾದ ಬಾಗಿಲಲ್ಲಿ, ಅಂದ್ರೆ ನಮ್ಮ ಜೀವನದ ರೀತಿ ನೀತಿಗಳು ದೇವರಿಗೆ ಇಷ್ಟವುಳ್ಳ ಜೀವಿತವಾಗಿರಬೇಕೆಂಬುದಾಗಿ ಈ ವಾಕ್ಯದ ಅರ್ಥ. ಒಂದು ಸಾರಿ ವಿಕ್ಟೋರಿಯಾ ರಾಣಿಯು ತನ್ನ ಸಂತ್ ಪೌಲ್ ಎಂಬ ಚರ್ಚಿನಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ ಅವರ ಮನಸ್ಸಿನಲ್ಲಿ ಕೇಳ್ತಾರೆ, ನಾವು ಭೂಲೋಕದಲ್ಲಿ ಜೀವಿಸುವಾಗಲೇ ಸ್ವರ್ಗದ ಅವಕಾಶಗಳಾಗಿ ಅದನ್ನು ಆಸೆ ಪಡಬಹುದು ಎಂಬುದಾಗಿ. ಈ ಒಂದು ಮಾತು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಅದರಲ್ಲಿ ಒಬ್ಬ ದೇವ ಸೇವಕನು ಜಾನ್ ಟೋನ್ ಸೇಡ್ ಎಂಬ ಒಬ್ಬ ದೇವ ಭಕ್ತನು ಆ ವಿಕ್ಟೋರ್ ರಾಣಿ ಅವರಿಗೆ ಪತ್ರದ ಮೂಲಕವಾಗಿ ಹೇಳ್ತಾನೆ, ನನ್ನ ದೇವರು ಬಿಡಾರವನ್ನ ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾನೆ. ಮತ್ತು ಯೋಹಾನ 3:16ನಲ್ಲಿ ಲೋಕದ ಮೇಲೆ ದೇವರು ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ. ಆ ಒಂದು ವಾಕ್ಯದ ಆಧಾರದಲ್ಲಿ ನಾವು ಭೂಲೋಕದಲ್ಲಿರುವಾಗಲೇ ಸ್ವರ್ಗದ ಅವಕಾಶಗಳು ಎಂಬುದಾಗಿ ತಿಳಿಯುತ್ತಾ ಇದೆ. ಈ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಾಗ ಅನೇಕ ಇಕ್ಕಟ್ಟುಗಳು ನನ್ನ ಜೀವಿತದಲ್ಲೂ ಸಂಭವಿಸಿತು. ಒಂದು, ನಮ್ಮ ಸ್ವಂತ ಅಜ್ಜಿಯನ್ನ ಕಳ್ಕೊಳ್ಬೇಕಾಗಿತ್ತು, ಅಣ್ಣನನ್ನ ಕಳ್ಕೊಳ್ಬೇಕಾಗಿತ್ತು, ತಾಯಿಯನ್ನ ಕಳ್ಕೊಳ್ಬೇಕಾಗಿತ್ತು, ಮನೆಯಿಂದಲೂ ಹೊರಗಡೆ ಆಗಿ ಸುಮಾರು 3-4 ವರ್ಷ ಹೊಸಕೋಟೆಯಲ್ಲಿ ನಾನು ಬೈಬಲ್ ತರಬೇತಿಯನ್ನು ಪಡೆಯಬೇಕಾಗಿತ್ತು. ಅದಾದ ನಂತರ ಮದುವೆಯ ನಂತರ ನನ್ನ ಹೆಂಡತಿಯ ಕಿಡ್ನಿ ಫೇಲ್ಯೂರ್ ಆಯಿತು. ಅನೇಕ ಆರ್ಥಿಕವಾಗಿಯೂ, ಅನೇಕ ರೋಗಾವಸ್ಥೆಯಲ್ಲಿಯೂ, ಅನೇಕ ಅಪಮಾನಗಳ ಮಧ್ಯದಲ್ಲೂ, ಅನೇಕ ಸಂಕಷ್ಟಗಳ ಮಧ್ಯದಲ್ಲೂ, ಅನೇಕ ಸಂದರ್ಭದಲ್ಲಿ ನನ್ನ ದೇವರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನು ಇಕ್ಕಟ್ಟಿನಲ್ಲಿ ಹಾದು ಹೋಗುವಂತ ಪರಿಸ್ಥಿತಿಗಳು ಬಂದಿತ್ತು. ಆದರೆ ಇದನ್ನೆಲ್ಲ ನಾನು ನೆನಪಾಡುವಾಗ ಲೋಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಚನ, ನೇಗಿಲ ಮೇಲೆ ಕೈ ಹಾಕಿದವನು ದೇವರ ಹಿಂದಕ್ಕೆ ತಿರುಗಿ ನೋಡಿದರೆ ದೇವರ ರಾಜ್ಯಕ್ಕೆ ಬಾಧ್ಯನಾಗಲಾಗನೆಂಬ ಒಂದು ವಾಕ್ಯದ ಆಳದ ಅಡಿಯಲ್ಲಿ ಈ ಇಕ್ಕಟ್ಟಾಗಿರುವಂತಹ ಸಂದರ್ಭಗಳನ್ನ ದಾಟಿ ಬರ್ಲಿಕ್ಕೆ ದೇವರು ಶಕ್ತಿಪಡಿಸಿದ. ಅದಕ್ಕಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಅನೇಕ ಕಷ್ಟಗಳಿವೆ, ಅನೇಕ ವೇದನೆಗಳಿವೆ, ಸಂಕಷ್ಟಗಳಿವೆ. ಈ ಅನೇಕ ವೇದನೆಗಳನ್ನ, ಸಂಕಷ್ಟಗಳನ್ನ, ನೋವುಗಳನ್ನ, ಹಿಂಸೆಗಳನ್ನ ಅನುಭವಿಸಿದವರಿಗೆ ಮಾತ್ರವೇ ದೇವರು ಸ್ವರ್ಗದ ಬಾಗಿಲನ್ನು ತೆರೀತಾನೆ. ಇವತ್ತು ನೀನು ಯೋಚನೆ ಮಾಡು, ನಿನ್ನ ಇಷ್ಟವುಳ್ಳ ಜೀವಿತವನ್ನ ನಡೆಸಿ ಅಥವಾ ನಿನಗಿಷ್ಟ ಬಂದ ರೀತಿಯಲ್ಲಿ ಬದುಕಿ ಜೀವನ ಮಾಡಿ ನರಕಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೀರೋ ಅಥವಾ ಕರ್ತನಿಗೆ ಇಷ್ಟವುಳ್ಳವರಾಗಿ ಸ್ವರ್ಗದ ಬಾಗಿಲಿಗೆ ಹೋಗ್ಲಿಕ್ಕೆ ನೀವು ಇಷ್ಟಪಡ್ತೀರೋ? ನಿಮ್ಮ ಜೀವನದ ಆಯ್ಕೆ ಇದಾಗಿರ್ಲಿ. ಇಕ್ಕಟ್ಟಾದ ಬಾಗಿಲಿಂದ ಪ್ರವೇಶವಾಗಲಿಕ್ಕೆ ನಮ್ಮನ್ನು ಬಲಪಡಿಸು, ಶಕ್ತಿಪಡಿಸು. ದೇವರೇ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕರ್ತನೊಟ್ಟಿಗೆ ಪ್ರಾರ್ಥನೆ ಮಾಡೋಣ. ಈ ವಾಕ್ಯವನ್ನು ಕೇಳುವಂತ ನಿಮ್ಮ ಜೀವಿತದಲ್ಲೂ ಇಕ್ಕಟ್ಟಾದ ಬಾಗಿಲಿನಲ್ಲಿ ಪ್ರವೇಶ ಮಾಡಲಿಕ್ಕೆ ಆ ದೇವರ ಆತ್ಮವು ನಿಮಗೆ ಸಹಾಯ ಮಾಡಲಿ. ಆಮೇನ್.